ಓಕೆ, ಪ್ರಿಯಕರನ ಜೊತೆ ಸೇರಿ ತಾಯಿ ತನ್ನ ಮಗಳನ್ನ ಕೊಂದಿರ್ತಕ್ಕಂಥ ಒಂದು ಘಟನೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಪ್ರಿಯಕರನ ಜೊತೆ ಸೇರಿ ತಾಯಿಯೇ ಮಗಳನ್ನ ಕೊಂದಿರ್ತಕ್ಕಂಥ ಆರೋಪವನ್ನು ತಂದೆ ಮಾಡಿರೋದು. ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ವೆನಿಲ್ಲಾ ಅಂತ 6 ವರ್ಷದ ಮಗುವನ್ನು ಕೊಲೆ ಮಾಡಿದ್ದಾರೆ ಅಂತ. ಅಂದರೆ ಮಗು ಮೃತಪಟ್ಟು 3 ತಿಂಗಳ ಬಳಿಕ ಈಗ ಕೊಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಆರಂಭದಿಂದಲೂ ಅನುಮಾನ ಇತ್ತು. ಯಾಕೆಂದರೆ ಆಕೆಗೆ ಕಾಲೇಜ್ ಡೇಸ್ ಫ್ರೆಂಡ್ ಒಬ್ಬ ಮತ್ತೆ ಗಂಟು ಬಿದ್ದು ಆತನ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದು ಇವರಿಬ್ಬರು ಸೇರಿಕೊಂಡು ಮಗಳನ್ನು ಕೊಂದಿದ್ದಾರೆ ಅಂತ. ಅದೇನೋ ಮಗು ಕಪ್ಪಗಿತ್ತು, ಈಕೆ ಬೆಳ್ಳಗಿದ್ಲು, ಅದೇನೇನೋ ಕಾರಣ, 108 ಕಾರಣ. 2 ಮಕ್ಕಳು, 17 ವರ್ಷ ಮತ್ತು 5 ವರ್ಷದ 2 ಹೆಣ್ಮಕ್ಳು. ಅದರಲ್ಲಿ ಈಗ 6 ವರ್ಷದ ವೆನಿಲಾ ಅಂತಕ್ಕಂಥ ಮಗುವನ್ನು ಕೊಂದಿರೋದು. ದಾವಣಗೆರೆ ಮೂಲದ ಪ್ರವೀಣ್ ಮತ್ತು ಬೆಂಗಳೂರಿನ ಪ್ರಿಯಾಂಕಾ 2007ರಲ್ಲಿ ಪ್ರೀತಿಸಿ ಮದುವೆ ಆದಂಥವ್ರು. 17 ವರ್ಷ 5 ವರ್ಷದ 2 ಹೆಣ್ಮಕ್ಳು. ಆಮೇಲೆ ಏನಾಗುತ್ತೆ, ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ಕಾಲೇಜಿನ ಗೆಳೆಯ ಮೋಹನ್ ಮತ್ತೆ ಸಿಕ್ಕಿಬಿದ್ದು ಗಂಡನಿಂದ ಆಕೆ ದೂರವಾಗಿ ಹೋಗಿ ಲಿವಿಂಗ್ ಟುಗೆದರ್ನಲ್ಲಿದ್ದು ಎಲ್ಲ ಆಗಿತ್ತು. ಆ ಚಿಕ್ಕ ಮಗು ಕರ್ಕೊಂಡೋಗಿ ಜೊತೆನಲ್ಲಿ ಇಟ್ಕೊಂಡಿದ್ರಂತೆ. ಈಗ ಅದಾದಮೇಲೆ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಿಯಕರನ ಮೋಹನ್ನನ್ನು ಬಂಧಿಸಿದ್ದಾರೆ. ಪ್ರಿಯಾಂಕಾ ನಾಪತ್ತೆ. ಪೊಲೀಸರು ಆಕೆಗೋಸ್ಕರ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಎಂತೆಂಥ ಜಗತ್ತಲ್ಲಿ ಜನ ಇರ್ತಾರೆ ಅಂದರೆ, ತಾನೇ ಹೆತ್ತು ಹೊತ್ತು ಪೋಷಿಸಿದ ಮಗುವನ್ನು, 6 ವರ್ಷದ ಮಗು, ಅದಕ್ಕೇನೂ ತಿಳುವಳಿಕೆ ಇಲ್ಲ, ಆ ಮಗುವನ್ನು ಕೊಂದು ಹಾಕ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಮಗು ಮೃತಪಟ್ಟು 3 ತಿಂಗಳಾದ ಮೇಲೆ ಅನುಮಾನ ಬಂದಿದ್ದು ಹೇಗೆ? 3 ತಿಂಗಳಾದ ಮೇಲೆ ಪ್ರಕರಣ ದಾಖಲಾಗಿದ್ದು ಯಾಕೆ ಅಂತ? ಅದರಿಂದ 6 ವರ್ಷದ ವೆನಿಲಾ ಎಂಬ ಮಗು ಸಾವನ್ನಪ್ಪಿದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಕಾಡುಗೋಡಿ ಪೊಲೀಸರು ಆ ಮಗುವಿನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಂತ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಕೆಯನ್ನ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಬಹಿರಂಗವಾಗಿರುವಂತದ್ದು. ಹಾಗಾಗಿ ಕಾಡುಗೋಡಿ ಪೊಲೀಸರು ಒಂದು ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈಕೆ ಅಂದ್ರೆ ಪ್ರಿಯಾಂಕಾ ಮತ್ತೆ ಬಂಧಿತ ಮೋಹನ್ ಕುಮಾರ್ ಇಬ್ರು ಕೂಡ ಇತ್ತೀಚೆಗೆ ಅಕ್ರಮ ಸಂಬಂಧದಲ್ಲಿದ್ರು. ಆ ಕಾರಣಕ್ಕಾಗಿ ಗಂಡನಿಂದ ದೂರವಾಗ್ಲಿಕ್ಕೆ ಆ ಮಗುವನ್ನ ಇವರ ಬಳಿ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಆ ಮಗುವಿನ ಬಣ್ಣದ ವಿಚಾರವಾಗಿ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಅನ್ನುವಂತ ಕಾರಣಕ್ಕಾಗಿ ಮಗುವನ್ನ ಕೊಲೆ ಮಾಡಿ ಬಿರಿಯಾನಿ ತಿಂದು ಸಾವನ್ನಪ್ಪಿದೆ ಅನ್ನುವಂತ ಕತೆ ಕಟ್ಟಿದ್ರು ಅನ್ನುವಂತ ವಿಚಾರ ಈಗ ಬಹಿರಂಗವಾಗಿರುವಂತದ್ದು. ಹಾಗಾಗಿ ಕಾಡುಗೋಡಿ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಮೋಹನ್ ಕುಮಾರ್ನನ್ನ ಬಂಧಿಸಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತನಿಖೆ ವೇಳೆ ಈ ರೀತಿ ಬಣ್ಣದ ವಿಚಾರವಾಗಿ ಹಾಗಾಗಿ ಗಲಾಟೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಆಕೆಯನ್ನ ಕೊಲೆ ಮಾಡಿ ಬಿರಿಯಾನಿ ತಿಂದು ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಬಿಂಬಿಸಿದ್ದಾಗಿ ಅವನು ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂತ ವಿಚಾರಗಳು ಒಂದು ಕಡೆ ಆದ್ರೆ, ಈಗಾಗಲೇ ಈ ಪ್ರಕರಣದ ಪ್ರಮುಖ A1 ಆರೋಪಿ ಆಗಿರುವಂತ ತಾಯಿ ಪ್ರಿಯಾಂಕಾ ತಲೆಮರೆಸಿಕೊಂಡಿದ್ದು ಆಕೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. 3 ತಿಂಗಳು ಆಗೋವರೆಗೂ PM ರಿಪೋರ್ಟ್ ಬರುತ್ತೆ. PM ರಿಪೋರ್ಟ್ ಅಲ್ಲಿ ಯಾವಾಗ ಹಲ್ಲೆ ಆಗಿದೆ ಅನ್ನುವಂಥದ್ದು ವಿಚಾರ ಗೊತ್ತಾಗತ್ತೆ. ಆ ಕೂಡಲೇ ತಂದೆ ಪ್ರವೀಣ್ ಅವರು ಪ್ರಿಯಕರ ಮತ್ತೆ ಆಕೆಯ ಪತ್ನಿ ಪ್ರಿಯಾಂಕಾ ವಿರುದ್ಧ ದೂರನ್ನ ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಅಕ್ರಮದ ಸಂಬಂಧವನ್ನ ಈ ಬಹಿರಂಗವಾಗಕ್ಕೆ ಕಾರಣ ಇದರಿಂದ ಈ ಒಂದು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಈಗಾಗಲೇ ಪ್ರಮುಖ ಆರೋಪಿ ಪ್ರಿಯಾಂಕಾಳಿಗಾಗಿ ಹುಡುಕಾಟ ನಡೆಸಿದ್ದು, ಆಕೆ ಬಂಧನದ ಬಳಿಕ ನೈಜವಾಗಿ ಏನ್ ಕಾರಣದಿಂದ ಈಕೆ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್. ಒಟ್ಟಾರೆ ಇವಾಗ ಆಕೆನೂ ಸಿಗಬೇಕು, ಸಿಕ್ಕದ ಮೇಲೆ ಬಾಯಿ ಬಿಡಬೇಕು. ಕೊಲೆ ಅಂತಕ್ಕಂಥದ್ದು ಈಗ PM ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗಿದೆ. ಅದಕ್ಕೇನು ಕಾರಣ, ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗಿ ನಂತರ ಕಾನೂನಾತ್ಮಕ ಕ್ರಮ ಏನಿದೆ ಅದನ್ನು ಪೊಲೀಸರು ತಗೋತಾರೆ.